ಈ ಬಿಸಿಲಾಗ ನಡೆಯಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ, ಅಷ್ಟೊಂದು ಬಿಸಿಲೈತಿ. ಹೌದು, ಇದೇ ಬಿಸಿಲು ಅಂತ ಹೇಳ್ತಾ ಇದ್ದಿ. ಇನ್ನು ಮುಂದೆ ಎಷ್ಟು ಬಿಸಿಲು ಐತಿ ಗೊತ್ತಾ ನಿನಗೆ? ಹೌದೇನ್ರಿ? ಹಾ. ಅಯ್ಯೋ ಸುನಿ, ಯಾಕಚ್ಚು ಅವನನ್ನ ಯಾಕೆ ಕಾಲ್ ಹಿಡ್ಕೊಂಡು ಹೇಳ್ಕೊಂಡ್ ಬರ್ತಿದ್ಯಾ? ಪಾಪ ಗಾಯಿ ಆಗಿತ್ತೆ ಅವನಿಗೆ. ಅಯ್ಯೋ ಸುನಿ, ಯಾಕಚ್ಚು ಯಾಕೆ ಅವನನ್ನ ಹಂಗೆ ಹೇಳ್ಕೊಂಡ್ ಬಂದಿ ದಾರಿಯಲ್ಲಿ? ಅಚ್ಚು, ಏನು ದೊಣ್ಣೆಗಿನ ತಗೊಂಡು ನೋಡಿಲ್ಲ ನಿಂಗೆ? ಹಾ, ಒಂದ್ ನಿಮಿಷ, ನಾನು ಹೇಳದ್ ಕೇಳಿ. ಏನ್ ಹೇಳ್ತೀಯ ಅಚ್ಚು ನೀನ್ ಕೇಳಕ್ಕೆ? ಹಿಂಗೆ ಯಾರಾದ್ರೂ ಮಾಡ್ತಾರ ಮಕ್ಕಳನ್ನ? ಸಣ್ಣ ಮಗು ಅಲ್ಲ, ಗೊತ್ತಾಗೋದಿಲ್ಲ ನಿಮ್ಗೆ? ಆಂಟಿ, ನಾನು ಏನ್ ಹೇಳಕ್ ಬರ್ತೀನಿ ಅಂತ ಕೇಳಿ ಒಂಚೂರು. ನೀನ್ ಏನು ಹೇಳಬೇಡ ಆಯ್ತಾ? ಹೋಗ್ ನೀನ್ ಮನೆಗೆ ಬಂದ್ಲು. ನಾನು ಹೋಗ್ತೀನಿ, ನಾನು ಹೋಗ್ದೆ ಅಲ್ಲ, ಇಲ್ಲ ನಾನು ಹೋಗೇ ಹೋಗ್ತೀನಿ, ಇನ್ಮೇಲೆ ಇಲ್ಲಿ ಬರೋದಿಲ್ಲ. ನಾನು ಹೇಳದ್ ಮೊದ್ಲು ಕೇಳಿ. ಏನ್ ಗೊತ್ತಾ ಆಂಟಿ, ಅವನು ನೀವೆಲ್ಲ ಬಿಟ್ಟು ಬಂದ್ಮೇಲೆ ಅವನು ದೊಡ್ಡಮ್ಮನ ಮನೆಗೆ ಹೋಗ್ತೀನಿ, ನಾನೇ ಹೋಗ್ತೀನಿ, ಯಾರು ಬೇಡ ಅಂತ ಹೋಗ್ತಾ ಇದ್ದ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಎಲ್ಲಾದ್ರೂ ಹೋಗಿ ಕಳ್ದೋಗ್ಬಿಡ್ತಾರಂತ ಅಂದ್ಬಿಟ್ಟು ಅವನು ಕಾಲ್ ಹಿಡ್ಕೊಂಡು ಎಳ್ಕೊಂಡ್ ಬಂದೆ ನಾನು. ಇದು ತಪ್ಪಾ? ಎಲ್ಲ ನಿಂದ ನಿನಗಿದೆ. ತಡಿ, ನೀನ್ ಮಾಡ್ತೀನಿ. ನಾನು ಬರ್ತೀನಿ ಸ್ವಲ್ಪ. ಆಯ್ತು. ಸುಂದ್ರಿ ಊರಿಗೆ ಹೋದ್ಲಂತೆ, ಮನೆ ನೆನಪೇ ಬರಲ್ವಾ ಅಂತ. ಒಂದ್ ಅತ್ತೆ ಮನೆಯಲ್ಲಿ ವಯಸ್ಸಾದವಳು ಇದ್ದಾಳಂತಾನೂ ಇಲ್ಲ. ಊರಿಗೆ ಹೋಗಿ ಹೆಂಗ್ ಕುತ್ಕೊಂಡಿದ್ದಾಳು ನೋಡು. 3 ಗಂಟೆಗೆ ಬರ್ತೀನಿ ಅಂತ ಹೇಳಿ 4 ಗಂಟೆ ಆಗ್ತಾ ಬಂತು, ಇನ್ನೂ ಕಾಣಂಗಿಲ್ಲ. ಎಷ್ಟೊತ್ತಾಗತ್ತಂತ ನಾನು ನೋಡ್ತೀನಿ. ಬರ್ಲಿ ಬರ್ಲಿ, ಅವಳಿಗಿದೆ. ಅಜ್ಜಿ, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಎಲ್ಲೆಲ್ಲ ತಿರ್ಕೊಂಡ್ ಬಂದ್ಲು ಏನೋ. ಹಂಗೆ ಬಂದು ಮೈ ಮೇಲೆ ಬೀಳ್ತಿದ್ದಾಳೆ. ಅಜ್ಜಿ, ಏನ್ ಅಜ್ಜಿ ಬಜ್ಜಿ ಅಂತ? ಹೋಗ್ ಮೊದ್ಲು ಸ್ನಾನ ಮಾಡೋಗು. ಊರಿಗೆ ಹೋದ್ರೆ ಮನೆಗೆ ಬರ್ಬೇಕಂತ ಚಿಂತೆನೇ ಇಲ್ವಾ ನಿಮ್ಗೆಲ್ಲ? ಸ್ಕೂಲೆಲ್ಲ ಇಲ್ವಾ ನಿಮ್ಗೆ? ಹಿಂಗೋಗಿ ಊರ್ ಸುತ್ತಾ ಇದ್ರೆ ಹೆಂಗ್ ನೀವು ಕಲಿತೀರಾ? ಅಜ್ಜಿ, ನಮ್ಗೆ ಸ್ಕೂಲಲ್ಲಿ 2 ದಿನ ರಜೆ ಕೊಟ್ಟಿದ್ದಾರೆ. ನಮಗೆ ನಾಳೆನೇ ಸ್ಕೂಲ್ ಸ್ಟಾರ್ಟ್ ಆಗೋದು. ಯಾಕಜ್ಜಿ ಅಕ್ಕನ್ನ ದೂಡ್ ಬಿಟ್ರಿ? ನಾವು ಹೊರಗಡೆ ಹೋಗಿ ಬಂದ್ರೆ ಏನಾಯ್ತು ಈಗ? ಏನು ಚೋಟು ಗೀಟೆಲ್ಲ ನನ್ನ ಹತ್ರ ಮಾತಾಡಂಗ್ ಆಗ್ಬಿಟ್ಟಿದ್ದೀರಾ? ನಿಮ್ಮಮ್ಮ ಕಲ್ಸ್ಕೊಡ್ಲ ಅವ್ರಿಗೆ ಕರ್ಕೊಂಡು ಹೋಗಿ ಹಿಂಗ್ ಮಾತಾಡಂತ ನಿಮ್ಮ ಅಜ್ಜಿ ಹತ್ರ ಅಂತ ಅಂದ್ಬಿಟ್ಟು 2 ಕವಿನ ತಿವಿದ್ ಬಿಡ್ತೀನಿ. ಹೋಗೋ, ಬಾಯಿ ಮುಚ್ಕೊಂಡು ನಡೀರಿ ಇಬ್ರು. ಬರ್ಲಿ ಈಗ ಅವಳಿಗಿದೆ. ಅತ್ತೆ, ಹೆಂಗಿದ್ದೀರತ್ತೆ? ನಾನಾ ತುಂಬಾ ಚೆನ್ನಾಗಿದ್ದೀನಮ್ಮ. ನೀನು ಮನೇಲೆಲ್ಲ ನನಗೋಸ್ಕರ ಊರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಗ್ಯಾಸು, ಅಡಿಗೆ ಸಾಮಾನು ಎಲ್ಲ ತಂದಿಟ್ಟಿದ್ಯಲ್ಲ, ನಾನು ತಿಂದ್ಬಿಟ್ಟು ಏನ್ ಕಡಿಮೆ ನನಗೆ. ನಾನು ತುಂಬಾ ಚೆನ್ನಾಗಿದ್ದೀನಿ, ಆಯ್ತಾ ಸೊಸೆ? ಕವಿತಾ, ಏನಾಯ್ತು ಕವಿತಾ? ಪಾಪ ಅವಳಿಗೇನು ಈ ಬಿಸಿಲಲ್ಲಿ ನೀನ್ ನಡೆಸ್ಕೊಂಡು ಕರ್ಕೊಂಬಂದೆ. ಪಾಪ ಅವಳಿಗೆ ತುಂಬಾ ಸೆಕೆ ಆಗಿರುತ್ತೆ. ನೀನ್ ಅದಕ್ಕೆ ಏನಾದ್ರು ಮಾಡಿರ್ಬೇಕಾಯ್ತು. ಏನು ಮಾಡದಿದ್ರೆ ಅವಳಿಗೆ ಹಂಗೆ ಇರುತ್ತೆ. ಏನಾದ್ರು ಒಂದು ಜ್ಯೂಸು ಐಸೋ ಏನಾದ್ರು ಕೊಡ್ಸಿದ್ರೆ ತಿನ್ಕೊಂಡು ಆರಾಮಾಗಿ ಬರ್ತಾ ಇದ್ಲು. ನೀನೇನು ಕೊಡ್ಸದೆ ಕರ್ಕೊಂಬಂದ್ರೆ ಅದಕ್ಕೆ ಅವಳು ಹಂಗಿದ್ದಾಳೆ ನೋಡು. ಬಿಸಿಲಲ್ಲಿ ಬಂದು ನೀನೆಂತ ಎಷ್ಟು ಕಪ್ಪಗಾಗಿದ್ದಾಳೆ ಅಂತ ಅಂದ್ಬಿಟ್ಟು. ಏನಮ್ಮ, ಏನ್ ಹೇಳ್ತಾ ಇದ್ಯಾ? ಏನು ಹೇಳುದು? ಇಬ್ರು ಸೇರ್ಕೊಂಡು ಊರಿಗೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಜೋಡಿಯಾಗಿ ಹಾಕೊಂಡು ತಿರುಗಿದ್ದು ಇಲ್ದೆ ಬಂದ ತಕ್ಷಣ ಎಂತಿನ ಏನಾಯ್ತು ಎಂತಾಯ್ತು ಅಂತ ಕೇಳ್ತಾ ಇದ್ಯಾ? ಏನ್ ಬಂದ ತಕ್ಷಣ ಅಮ್ಮ ಹೆಂಗಿದ್ಯಾ, ಏನ್ ಮಾಡ್ತಾ ಇದ್ಯಾ ಏನಾದ್ರು ಕೇಳ್ದ? ಇಲ್ಲ ಊರಿಗೆ ಹೋಗಿ ಕುತ್ಕೊಂಡು ಜಾಲಿ ಮಾಡ್ತಾ ಇದ್ದಲ್ಲ, ಅವಾಗಾದ್ರೂ ಫೋನ್ ಮಾಡಿ ಏನ್ ಮಾಡ್ತಾ ಇದ್ಯಮ್ಮ, ಏನ್ ತಿಂದೆ, ಏನ್ ಮಾಡ್ತಾ ಇದ್ಯಾ, ಹೊಂಟೆಗಿದೆಯಲ್ಲ, ಏನಾದ್ರು ಬೇಕಾ ಹೇಳು ಅಂತ ಏನಾದ್ರು ಕೇಳ್ದ ನೀನು? ಅದನ್ನ ಬಿಟ್ಬಿಟ್ಟು ಬಂದ ತಕ್ಷಣ ಎಂತಿ ನಿಡ್ಕೊಂಡು ಏನು ಅಂತ ಅವಳ ಹತ್ರ ಬಬ್ಬೆ ಆಗ್ತಾ ಇದ್ಯಾ? ನನ್ ಮನುಷ್ಯ ಕಾಣ್ತಾ ಇಲ್ವಾ ನಿಮ್ಗೆ? ಅಮ್ಮ, ಏನಮ್ಮ ನನ್ನ ನೋಡಿದ್ರೆ ಮನುಷ್ಯರ ತರ ಕಾಣಿಸಲ್ವಾ ನಿಮ್ಗೆಲ್ಲ? ಊರಿಗೆ ಹೋಗ್ತಾ ಇದೀವಿ, ಗ್ಯಾಸ್ ಖಾಲಿ ಆಗ್ತದೆ ಗೊತ್ತಿದ್ದು ನೀನ್ ಹೆಂಡತಿ ಬಿಟ್ಟೋಗಿದ್ದಾಳೆ ಗೊತ್ತಾ? ನಾನು ಹೋಗಿ ಒಲೆಯಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದೆ ರಾತ್ರಿ ಹಗಲು ಅಂತ ಇಲ್ದೆ. ಅದ್ರಲ್ಲಿ ಬೇರೆ 2 ದಿನ ಕರೆಂಟ್ ಬೇರೆ ಇಲ್ಲ, ಕತ್ಲಲ್ಲೇ ನಾವು ಕುತ್ಕೊಂಡಿದೀವಿ ಮನೇಲಿ. ಏನಾದ್ರೂ ಒಂದು ಫೋನ್ ಮಾಡಿ ಹೆಂಗಿದ್ದೀರ ಅಂತ ಏನಾದ್ರು ಮಾತಾಡಿದ್ರೆ ಏನಾದ್ರು ಮಾಡಿದ್ರ? ಏನಿಲ್ಲ, ಹೋಗಾಯ್ತು ಇಲ್ಲಿಂದ ಮರ್ತಾ ಇತ್ತು, ಹಂಗ್ ಕುತ್ಕೊಂಡಿದ್ರ ಅಂತ ಅಲ್ಲ? ಅತ್ತೆ, ಗ್ಯಾಸ್ ತರೋಷ್ಟು ಹಣ ಇರ್ಲಿಲ್ಲತ್ತೆ ನಮ್ಮ ಹತ್ರ, ಅದಕ್ಕೆ ನಾವು ಗ್ಯಾಸ್ ತಂದಿರ್ಲಿಲ್ಲ. ಏ ಮಳ್ಳಿ, ನೀನ್ ನನ್ನ ಹತ್ರ ಹೇಳ್ಬೇಡ. ಸೀರೆ ತರಕಲ್ಲ ನಿಂಗೆ ಹಣ ಇರುತ್ತೆ. ಗ್ಯಾಸ್ ಅಂಡೆ ತಂದಿರಕ್ ನಿಂಗೆ ಹಣ ಇರಲ್ವಾ? ಬೇಕು ಅಂತ ತಾನೇ ಕಷ್ಟಪಡ್ಲಿ ಅಂತ ಬಿಟ್ಟೋಗಿದ್ಯಾ? ಮುಖ ನೋಡಿ ಹೆಂಗಿಟ್ಕೊಂಡಿದ್ದಾಳಂತ. ಇರ್ಲಿ ನಿನ್ ನಾಟಕ ಅಲ್ಲ. ಈಗ ಹೋದ್ರಲ್ಲ ಎಷ್ಟು ದುಡ್ಕೊಂಡ್ ಬಂದ್ರಿ, ಹಣ ತಗೊಂಬಂದ್ ಕೊಡಿಲಿ. ಅತ್ತೆ, ಅದು 2. ಅಮ್ಮ, 1400 ರೂಪಾಯಿ ದುಡ್ಕೊಂಡ್ ಬಂದ್ವಿ ಅಮ್ಮ. ಏನು 1400 ರೂಪಾಯಿ? 1400 ರೂಪಾಯಿಗೆ 2 ದಿನ ಕೆಲಸ ಮಾಡಿದ್ರಾ? ಏನೋ ಏನ್ ಮಾತಾಡ್ತಾ ಇದ್ಯಾ? ನೀನ್ ಹೇಳಿದ್ರೆ ನಾನು ನಂಬೇಕಾ? ಹೌದಮ್ಮ, ಒಂದ್ ದಿನಕ್ಕೆ 400 ರೂಪಾಯಿ ಕೂಲಿ. ನಾನು 2 ದಿನ ಕೆಲಸ ಮಾಡಿದ್ದೀನಿ, ಇವಳು 1.5 ದಿನ ಕೆಲಸ ಮಾಡಿದ್ದಾಳೆ. ಹಾಗಾಗಿ 1400 ರೂಪಾಯಿ ಕೊಟ್ರು. ಯಾಕೆ? ಅರ್ಧ ದಿನದಲ್ಲಿ ಏನಾಗ್ಬಿಡ್ತಿ ಇವಳಿಗೆ? ಅವಳಿಗೆ ಹುಷಾರಿಲ್ದೆ ಆಯ್ತಮ್ಮ, ಅದಕ್ಕೆ ಅವಳು ಅರ್ಧ ದಿನ ಕೆಲಸ ಮಾಡ್ಲಿಲ್ಲ. ನಿನ್ ಹೆಂಡತಿಗೆ ಎಲ್ಲೋದ್ರೆ ಈ ರೋಗಕ್ಕೆ ಮಾತ್ರ ಕಡಿಮೆನೇ ಇಲ್ಲ. ಹೋಗಿ ಆಗ ಕೆಲಸ ನೋಡೋಗು ಆಯ್ತಾ? ಹೋಗಿ ಗ್ಯಾಸ್ ಎಲ್ಲ ತರಬೇಡ ಆಯ್ತಾ? ನಿನ್ ಹೆಂಡತಿನ ಒಲೆಯಲ್ಲಿ ಅಡಿಗೆ ಮಾಡಕ್ ಕೇಳು, ಹೋಗು.
ನಿಲ್ಲು, ಎಲ್ಲಿ ಹೋಗ್ತಿದ್ಯಾ? ದುಡ್ಡು ಕೊಟ್ಟೋಗು. ಆ ತಗೊಳಮ್ಮ. ಸರಿ ಸರಿ ಹೋಗಿ. ಪಾಪ ನೀನ್ ಅಷ್ಟು ದೂರದಿಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರ್ತೀಯಾ. ಹೋಗಿ ನಿನ್ ಹೆಂಡತಿನ ಬಿಸಿ ನೀರು ಇಟ್ಕೊಡಕ್ ಹೇಳು. ಹೋಗಿ ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಕೊ ಹೋಗು. ಪಾಪ ನನ್ನ ಮಗ ಎಷ್ಟು ಕೆಲಸ ಮಾಡಿ ಬಂದಿದ್ದಾನೋ ಏನೋ. ಕವಿತಾ, ಏನ್ ಹೇಳ್ರಿ? ತಗೋ ಈ 1,000ನ ತಗೊಂಡೋಗಿ ಭದ್ರವಾಗಿಡು. ಯಾಕ್ರಿ ಅತ್ತೆ ಹತ್ರ ದುಡ್ಡಿದ್ದಣ್ಣ ಸುಳ್ಳು ಹೇಳಿದ್ರಿ? ಕವಿತಾ, ನಿನ್ ಗೊತ್ತಿಲ್ಲ, ನಮ್ಮ ಹತ್ರ ಈಗ 1 ರೂಪಾಯಿನೂ ಇಲ್ಲ ಕೈಯಲ್ಲಿ. ಪಾಪ ಮಕ್ಳು ಏನಾದ್ರು ಕೇಳಿದ್ರೆ ನಾವು ಕೊಡ್ಬೇಕಲ್ವಾ, ಕೊಡಿಸ್ಬೇಕಲ್ವಾ? ಅಮ್ಮನ ಹತ್ರ ಕೇಳಿದ್ರೆ ಕೊಡ್ತಾರಾ? ತಗೋ ಇಟ್ಕೋ, ನಮ್ ಖರ್ಚಿಗೆ ಬೇಕಲ್ಲ. ಇಲ್ಲ ರೀ, ಬೇಡ. ಪಾಪ ತಗೊಂಡೋಗಿ ಕೊಟ್ಬಿಡಿ. ನನಗೆ ಈ ತರ ಸುಳ್ಳು ಹೇಳಿ ತಗೊಳ್ಳೋದಲ್ಲ ನಂಗೆ ಇಷ್ಟ ಇಲ್ಲ. ನಾನ್ ಹೇಳ್ತಾ ಇದ್ದೀನಲ್ಲ, ತಗೊಂಡೋಗಿಡು. ಇಲ್ಲ ರೀ, ಬೇಡ. ಆ ತರ ಸುಳ್ಳು ಹೇಳಿ ಅತ್ತೆ ಹತ್ರ ಮೋಸ ಮಾಡಿ ಈ ಹಣನ ನಾವು ತಿನ್ಬಾರ್ದು. ಏ ಹುಚ್ಚಿ, ಏ ಕವಿತಾ, ಯಾರು ಮೋಸ ಮಾಡ್ತಾ ಇರೋದು? ಇದು ನಾವು ಕಷ್ಟಪಟ್ಟಿದ್ದು ದುಡ್ಡಿದ ಹಣ. ಅಮ್ಮ ಅಮ್ಮ, ಅಲ್ಲಿ ಹೊರಗಡೆ ಐಸ್ ಮಾಡ್ತಾ ಬರ್ತಾ ಇದ್ದಾರಮ್ಮ. ನನ್ಗೆ ಐಸ್ ಬೇಕು. ನನ್ಗೆ 1 ರೂಪಾಯಿ ಕೊಡಮ್ಮ. ಅಚ್ಚು, ಅಮ್ಮನ ಹತ್ರ 1 ರೂಪಾಯಿನೂ ಇಲ್ಲಮ್ಮ. ನಾನು ಇನ್ನೊಂದ್ ದಿನ ಕೊಡಿಸ್ತೀನಿ. ಆಯ್ತಮ್ಮ. ನೋಡ್ದ ಕವಿತಾ, ಅದಕ್ಕೆ ನಾನು ಹೇಳಿದ್ದು, ತಗೋ, ಇದು ಯಾರ್ದು ಹಣ ಅಲ್ಲ, ಕದ್ದಿದ್ದ ಹಣ ಅಲ್ಲ, ಗೊತ್ತಾಯ್ತಾ? ಇದು ನಾವು ದುಡ್ದಂತ ಹಣ. ತಗೊಂಡೋಗಿಡು, ಮಕ್ಳಿಗೆ ಏನ್ ಬೇಕೋ ಅದನ್ನ ಕೊಡ್ಸು. ಆಯ್ತು ರೀ. ಅರೆ ಏಕ್ಯಾ, ಇಲ್ಲಿ ಒಂದು ವ್ಯಾಪಾರನೂ ಇಲ್ಲ. ನಮ್ದಕ್ಕೆ ವ್ಯಾಪಾರಕ್ಕೆ ಬಂದ್ರು ಜನ. ಅಣ್ಣ, ಏನೇನ್ ಹೈಸಿದೆ? ಅರೆ ಪಾಪು, ನಮ್ದಕ್ಕೆ ಎಲ್ಲಾ ಹೈಸಿದೆ. ನಿಮ್ದಕ್ಕೆ ಯಾವ ಐಸ್ ಬೇಕು? ನಿಮ್ಮ ಹತ್ರ ಯಾವ್ದ್ಯಾವ್ದು ಐಸ್ ಇದೆ ಅಂತ ಹೇಳಿ, ನಾನು ಅದನ್ನ ತಗೊಳ್ತೀನಿ, ನನ್ಗೆ ಇಷ್ಟ ಆಗಿದ್ದು. ಅಯ್ಯೋ ಅಚ್ಚ, ಸಾರಿ ಕಣಮ್ಮ, ನಾನು ಹಂಗೆ ಹೇಳಿದ್ದು. ಇರ್ಲಿ ಆಂಟಿ, ಪರವಾಗಿಲ್ಲ. ನಿಮ್ಗೆ ಗೊತ್ತಿಲ್ಲದೆ ತಾನೇ ಆ ಥರ ಹೇಳಿದ್ರಿ. ನಾನೇನು ಮನ್ಸಲ್ಲಿ ಇಟ್ಕೊಂಡಿಲ್ಲ. ಆಯ್ತಚ್ಚ, ನಾನು ಹೋಗ್ತೀನಿ. ನನ್ಗೆ ಐಸ್ ಬೇಕು, ನನಗೆ ದುಡ್ಡು ಕೊಡು. ಆಯ್ತು ತಗೊಳ್ಳಿಲಿ. ನೀನು ಅಚ್ಚಗೊಂದು ಕೊಡ್ಸು, ಮತ್ತೆ ಅಕ್ಕಗೊಂದು ತಗೊಂಬ. ನೀನಂತ ತಗೋ, ಆಯ್ತಾ? ಆಂಟಿ, ನನ್ಗೆ ಬೇಡ. ಅಮ್ಮ ನನಗೆ ದುಡ್ಡು ಕೊಟ್ಟಿದ್ದಾರೆ. ಹೌದಾ, ಸರಿ ಆಯ್ತು. ಹೇಳಿ ಅಂಕಲ್, ಏನೇನು ಐಸ್ ಇದೆ ಅಂತ? ಅಚ್ಚ, ನಾನು ತಗೊಳ್ತೀನಿ ತಡಿ, ಆಮೇಲೆ ನೀನು ಕೇಳ ಅವ್ರ ಹತ್ರ, ಆಯ್ತಾ? ಆಯ್ತು. ಅಣ್ಣ, ನನ್ಗೆ 2 ಕ್ಯಾಂಡಿ ಐಸ್ ಕೊಡಿ. ಕ್ಯಾಂಡಿದು ಐಸ್ಗೆ ಒಂದಕ್ಕೆ 5 ರೂಪಾಯಿ ಅಮ್ಮ, 2ಕ್ಕೆ 10 ರೂಪಾಯಿ. ನಿಮ್ಮ ಹತ್ರ ಇದೆಯಾ? 10 ರೂಪಾಯಿ ಇದೆ. ಅಚ್ಚ, ಕೊಡ್ತೀನಿ ಈಗ. ಹೇಳಿ ಅಂಕಲ್, ಏನೇನು ಐಸ್ ಇದೆ ಅಂತ? ನಮ್ದಕ್ಕೆ ನೋಡಮ್ಮ, ನಮ್ದಕ್ಕೆ ಕ್ಯಾಂಡಿ ಐಸ್ ಇದೆ, ನಮ್ದಕ್ಕೆ ಚಾಕೋಬಾರ್ ಐಸ್ ಇದೆ, ಕಪ್ ಐಸ್ ಇದೆ, ಗಡ್ಬಡ್ ಐಸ್ ಇದೆ, ಬಾಲ್ ಐಸ್ ಇದೆ. ಯಾವ್ದಕ್ಕೆ ಬೇಕಮ್ಮ ನಿಮ್ದಕ್ಕೆ? ನನ್ಗೆ ಯಾವ್ದು ಐಸ್ ಅಂದ್ರೆ, ನನ್ಗೆ 2 ರೂಪಾಯಿಗೆ ಯಾವ್ದು ಐಸ್ ಇದೆ ಅಂಕಲ್? ಅರೆ, ನಮ್ದಕ್ಕೆ ಟೈಮ್ ವೇಸ್ಟ್ ಮಾಡಕ್ಕೆ ಬಂದಿದ್ದೀರಾ ನೀವು? ನಮ್ದಕ್ಕೆ 2 ರೂಪಾಯಿ ಐಸ್ ಎಲ್ಲ ಇಲ್ಲ. ಈಗೆಲ್ಲ 2 ರೂಪಾಯಿ ಐಸ್ ಸಿಗೋದಿಲ್ಲ ಅಮ್ಮ. ನಮ್ದಕ್ಕೆ 5 ರೂಪಾಯಿ ಐಸ್ ಇರೋದಷ್ಟೇ. ಅಣ್ಣ, ನನ್ನ ಹತ್ರ 2 ರೂಪಾಯಿ ಅಷ್ಟೇ ಇರೋದು. ನನ್ಗೆ ಯಾವ ಐಸ್ ಬರುತ್ತೆ ಅದು ಕೊಡಿ ಅಣ್ಣ. ಅರೆ, ಇಲ್ಲಿಂದ ಹೋಗಮ್ಮ. 2 ರೂಪಾಯಿಗೆ ಐಸ್ ಎಲ್ಲ ಬರೋದಿಲ್ಲ, ಆಯ್ತಾ? ಹೋಗು, 5 ರೂಪಾಯಿದೆ ತಗೊಂಬ, ಇಲ್ಲಾಂದ್ರೆ ಬರಬೇಡ. ನಿಮ್ದಕ್ಕೆ ಹೋಗಿ ಮನೆಗೆ. ಕೈಯಲ್ಲಿ ಇಟ್ಕೊಂಡಿರೋದು ಇವ್ರದಕ್ಕೆ 2 ರೂಪಾಯಿ. ಬಂದ್ಬಿಡ್ತಾರೆ, ಅದೆಷ್ಟಿದೆ ಇದೆಷ್ಟಿದೆ ಅಂತ ಕೇಳೋದಿಕ್ಕೆ. ತಗೊಳ್ಳೋದಿಕ್ಕೆ 1 ರೂಪಾಯಿ ಆಗೋದಿಲ್ಲ. ಚೆನ್ನಾಗಿತ್ತಲ್ಲ ಅಕ್ಕು? ಅಕ್ಕ, ತುಂಬಾ ಟೇಸ್ಟ್ ಇತ್ತು. ಏನಾಯ್ತು? ಯಾಕೆ ನಿಂತ್ಕೊಂಡಿದ್ಯಾ? ಐಸ್ ತಗೊಂಡಿಲ್ವಾ? ಇಲ್ಲ, ನನ್ನ ಹತ್ರ ಬರೀ 2 ರೂಪಾಯಿ ಅಷ್ಟೇ ಇರೋದು. ಅವರು ನನ್ಗೆ ಐಸ್ ಕೊಡಲ್ಲ ಅಂತೆ, ನನ್ನನ್ನ ಬೈದ್ ಬಿಟ್ರು. 5 ರೂಪಾಯಿ ಇದ್ರೇನೆ ಐಸ್ ಬರತ್ತಂತೆ. ನನ್ನ ಹತ್ರ ದುಡ್ಡಿಲ್ಲ. ಮನೆಗೆ ಹೋಗಿ ತಗೊಂಡ್ ಬರೋಷ್ಟ್ರಲ್ಲಿ ಅವ್ರು ಇಲ್ಲಿಂದ ಹೋಗ್ಬಿಡ್ತಾರೆ. ಲಿಲ್ಲಿ ಫ್ರೆಂಡ್ಸ್, ಮರಿದೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡಿ.